ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದು ಡಿಸೈನ್ ಜೊತೆಗೆ ನಾನು ಪಿಕಾಟ್ ಡಿಸೈನ್ ಕೂಡ ಮಾಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ. ಆ್ಯಂಡ್ ಸಿಲ್ವರ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನೀವು 450ಇಂದ ಅರೌಂಡ್ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ನೋಡಿ ಈ ಥರ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ, ಸಿಲ್ವರ್ ಬೀಡು. ಇದರಲ್ಲಿ ಸಿಲ್ವರ್ ಕಾಂಬಿನೇಷನ್ ಇದೆ ಅಂದ್ಬಿಟ್ಟು ಕಸ್ಟಮರ್ ಸಿಲ್ವರ್ ಬೀಡನ್ನ ಯೂಸ್ ಮಾಡಿ ಅಂದರು. ಹಾಗಾಗಿ ಸಿಲ್ವರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಸಿಲ್ವರ್ ಜರಿದೆರಡು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಆರೆಳೆ ದಾರ, ಕತ್ರಿ, ಕ್ರೋಶಾ ನೀಡಲ್ ನಂಬರ್ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡುವಂಥದ್ದು ನೀಡಲ್ ನಂಬರು 11 ಮತ್ತು ದೊಡ್ಡ ಕಣ್ಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ನೋಡಿ, ಇದು ಸೀರೆ ಕಲರ್ ಕಾಂಬಿನೇಷನ್ ಬಂದು ಏನು ಸ್ಕೈ ಬ್ಲೂ ಆ್ಯಂಡ್ ಇದರಲ್ಲಿ ಸಿಲ್ವರ್ ಈ ಥರ ಬುಟ್ಟಾಸ್ ಇದೆ. ಗೋಲ್ಡಲ್ಲಿ ಸಿಲ್ವರ್, ಗೋಲ್ಡ್ ಮತ್ತು ಸಿಲ್ವರ್ ಇದೆ. ಅದರ ಜೊತೆಗೆ ಪಿಂಕ್ ಸೆರಗು ಬಂದು ಪಿಂಕ್ ಕಲರ್ ಇದೆ. ಈಗ ನಾನು ಇದಕ್ಕೆ ಅದರ ಸೀರೆ ಕಲರ್ ಏನಿದೆ ಆ ಕಲರಿಂದ ಫಸ್ಟು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು, ವರ್ಕ್ ಮಾಡ್ಕೋಬೇಕು ಕ್ರೋಶಾ. ಸೊ ಬ್ಲೂ ಕಲರ್ದು ಆರೆಳೆ ದಾರನ ನಾನಿಲ್ಲಿ ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಮೊದಲು ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಅದಾದಮೇಲೆ ನೋಡಿ, ಥ್ರೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಅದಾದಮೇಲೆ ಕ್ರೋಶಾ ನೀಡಲ್ನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ಆ ದಾರನ ನಾವು ಪೂರ್ತಿಯಾಗಿ ಈ ರೀತಿ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡು ಅಲ್ಲಿಗೆ 1, 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಯಾಕೆಂದರೆ ಅದು ಬಿಚ್ಚೋಗಬಾರ್ದು, ಆ ರೀತಿ ಟೈಟಾಗಿ ಕಟ್ಕೊಂಬಿಡಿ. ಕೊನೆಗೆ ನೀವು ಕುಚ್ಚು ಕಟ್ಟುವಾಗ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಗಂಟು ಕಟ್ಟಿದ್ದು, ಆ ಥ್ರೆಡ್ನ ಆ ಕುಚ್ಚು ಒಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಬಿಟ್ರೆ ನಿಮಗೆ ಅದು ಬಿಚ್ಚೋಗೋದೇ ಇಲ್ಲ. ಓಕೆ ಅಲ್ಲ? ಇವಾಗ ನೆಕ್ಸ್ಟು ಅದ್ರ ಪಕ್ಕ ಅಥವಾ ಅದೇ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಹಾಫ್ ಕ್ರೋಶೆಟ್ನ ಮಾಡಿಬಿಟ್ಟು ಇವಾಗ ನೋಡಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಫಸ್ಟ್ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ನ ಮಾಡ್ಕೊಳ್ಬೇಕು. 4 ಅಥವಾ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಅಂತ ಕೂಡ ಹೇಳ್ಬೋದು ಅಥವಾ ಹಾಫ್ ಕ್ರೋಶೆಟ್ ಅಂತ ಕೂಡ ಹೇಳ್ಬೋದು. ಇದೇ ರೀತಿ ನಾವಿಲ್ಲಿ 3 ಬಾರಿ ಲಾಕ್ನ ಮಾಡ್ಕೋಬೇಕು. 3 ಬಾರಿ ಲಾಕ್ ಮಾಡಬೇಕು. 4 ಚೈನ್ ಗ್ಯಾಪ್ ಆದಮೇಲೆ 3 ಬಾರಿ ಲಾಕ್ ಮಾಡಿ ಆಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಮತ್ತೆ 3 ಚೈನ್ಗಳನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ಸ್ಟ್ರೈಟಾಗಿ ಕರೆಕ್ಟಾಗಿ ಬರುತ್ತೆ. ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ನೋಡಿ, ನೀಡಲ್ನ ಮೇಲಕ್ಕೆ ಎತ್ಬಿಟ್ಟು ಥ್ರೆಡ್ಡಿಂದ ನೀಡಲ್ನ ಎತ್ಕೊಂಡು ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳೋಣ. ಸಿಲ್ವರ್ದು ಬಿಗ್ ಬೀಡ್ ತೊಗೊಂಡಿದ್ದೀನಲ್ಲ, ಆ ಬೀಡನ್ನ ಇವಾಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ನೋಡಿ ಥ್ರೆಡ್ ಒಳಗಡೆಗೆ ಹಾಕಿಬಿಟ್ಟು ಆಮೇಲೆ ಆ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಲಾಕ್ ಮಾಡಬೇಕು. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಇದು ಸ್ವಲ್ಪ ರಫ್ ಇತ್ತು ಬಾರ್ಡರ್ ಇರೋ ಹತ್ರ, ಹಾಗಾಗಿ ಸ್ವಲ್ಪ ಟಫ್ ಅನ್ನಿಸ್ತು ಅದು ನೀಡಲ್ನ ಚುಚ್ಚೋದಕ್ಕೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಆಗ್ತಾಯಿದೆ ಡಿಸೈನ್. ಇದು ಅದು ತುಂಬಾ ರಫ್ ಇತ್ತು, ಜರಿದಾರ ಏನು ಬಾರ್ಡರ್ ಇತ್ತು. ಅದು ಕೆಲವೊಮ್ಮೆ ಆ ಥರ ಸೀರೆಗಳಿಗೆ ಆ ರೀತಿ ಆಗುತ್ತೆ. ನೋಡಿ, ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಬೀಡ್ ಆ್ಯಡ್ ಮಾಡಿದ ಮೇಲೆ 5 ಚೈನ್ಗಳನ್ನ ಹಾಕಬೇಕು. ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡ್ಕೊಂಬಿಟ್ಟು ನೀಡಲ್ ಈಗ ಎಂಡಿಂಗ್ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಅಲ್ಲ, ನಾವೀಗ ಟರ್ನ್ ಮಾಡ್ಕೊಂಡಿರೋದಂದ್ರೆ ಇದು ಎಂಡಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೀಡಲ್ ಮೇಲ್ಗಡೆಗೆ ಇದು ಬರುತ್ತೆ 5 ಚೈನು.
ಆಮೇಲೆ ಮತ್ತೆ 3 ಚೈನ್ ಏನಿದೆ ಆ ಗ್ಯಾಪ್ಗೆ 3 ಚೈನ್ಗಳನ್ನ ಹಾಕ್ಬಿಟ್ಟು ಫಸ್ಟ್ನೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು. ಸೀರೆನ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ 3 ಚೈನ್ ಹಾಕಿದ ಮೇಲೆ ಡೈರೆಕ್ಟಾಗಿ 2 ಚೈನ್ಗಳನ್ನ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ಇದು ಪಿಕಾಟ್ ಡಿಸೈನು. ಇವಾಗ ಆ 5 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಒಂದು ಕಂಬ ಆದಮೇಲೆ 2 ಚೈನ್ ಹಾಕಬೇಕು. ಹಾಕ್ಬಿಟ್ಟು ಆ ಕಂಬದೊಳಗಡೆಗೆ, ಕಂಬದ ಮೇಲೆ ಅಥವಾ ಒಳಗೆ ಅಂತ ಹೇಳ್ಬೋದು, ಅಲ್ಲಿಗೆ ಪಿಕಾಟ್ ಥರ 2 ಚೈನ್ ಹಾಕ್ಕೊಳ್ತಿರೋದು ಅಷ್ಟೇ. 3 ಚೈನ್ ಹಾಕ್ತಿಲ್ಲ, 2 ಚೈನ್ ಹಾಕಿ ಪಿಕಾಟ್ನ ಮಾಡ್ಕೊಳ್ತಾ ಇರೋದು. ಯಾಕೆಂದರೆ ಆರ್ಚ್ ಪುಟ್ಟದಾಗಿದೆ, ಹಾಗಾಗಿ ಪುಟ್ಟದಾಗಿ ಪಿಕಾಟ್ ಮಾಡ್ತಾ ಇರೋದು. ಒಂದು ಡಬಲ್ ಕ್ರೋಶೆಟ್ ಮಾಡಿ ಆಮೇಲೆ 2 ಚೈನ್ ಹಾಕಿ ಆಮೇಲೆ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಇದೇ ರೀತಿ ನಮಗೆ ಟೋಟಲ್ಲು 8 ಪಿಕಾಟ್ ಬರಬೇಕು. ಟೋಟಲಾಗಿ 8 ಪಿಕಾಟ್ ಬರಬೇಕು. 8 ಪಿಕಾಟ್ಗಳನ್ನ ಮಾಡ್ಕೊಳ್ಳೋಣ. ಆ 5 ಚೈನ್ ಗ್ಯಾಪ್ ಒಳಗಡೆಗೆ 8 ಅಥವಾ 9, ನಾನು 8 ಮಾಡ್ಕೊಂಡಿದ್ದೀನಿ ನೋಡಿ. ಈಗ 8 ಪಿಕಾಟ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ 3 ಚೈನ್ ಲಾಕ್ ಮಾಡಿದ್ರೆ ಅದು ಸೇರಿಸಿ 8 ಪಿಕಾಟ್ ಆಯಿತು. ಇವಾಗ ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಎಲ್ಲಿಗೆ ಅಂದರೆ ನೋಡಿ, ಬೀಡ್ ಪಕ್ಕ ನಾವು ಬೀಡನ್ನ ಲಾಕ್ ಮಾಡಿದ್ವಲ್ವ ಸೀರೆಗೆ, ಆ ಥ್ರೆಡ್ ಏನಿರುತ್ತೆ ಆ ಥ್ರೆಡ್ ಒಳಗಡೆಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಆ ಥ್ರೆಡ್ ಒಳಗಡೆಗೆ ಡಬಲ್ ಕ್ರೋಶೆಟ್ ಮಾಡಬೇಕು. ಇದಕ್ಕೇನು ಪಿಕಾಟ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಬೇಕು. ಅಂದರೆ ಇವಾಗ ನಮಗೆ ಅದು ರೈಟ್ ಸೈಡಲ್ಲಿ ಏನು ಒಂದು ಬೇಸ್ ಲೈನ್ ಬಂದಿರುತ್ತೆ ಅಲ್ಲ 3 ಚೈನ್ ಗ್ಯಾಪು, ಆ ರೀತಿ ಇದು ಬೇಸ್ ಲೈನ್ ಆಗಿ ನಮಗೆ ಕಾಣಿಸ್ಬೇಕು. ಆವಾಗಲೇ ಫಿನಿಶಿಂಗ್ ಲುಕ್ ಚೆನ್ನಾಗಿ ಬರೋದು. ನೀವು 5 ಚೈನ್ ಗ್ಯಾಪ್ ಒಳಗಡೆಗೆ 8 ಪಿಕಾಟ್ನ ಹಾಕ್ಬಿಟ್ಟು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಿದ್ರೆ ಆ ಡಿಸೈನು ಫಿನಿಶಿಂಗ್ ಚೆನ್ನಾಗಿರಲ್ಲ. ಹಾಗಾಗಿ 8 ಪಿಕಾಟ್ ಮಾಡಿದ್ಮೇಲೆ ಆ ಬೀಡ್ ಲಾಕ್ದು ಏನು ಚೈನ್ ಆ ಲಾಕ್ ಇರುತ್ತೆ ಅಲ್ಲ, ಆ ಲಾಕ್ ಒಳಗಡೆ ಒಂದು ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿಬಿಟ್ಟು ಸೀರೆಗೆ ಲಾಕ್ ಮಾಡಿದಾಗ ನಿಮಗೆ ಅಲ್ಲೊಂದು ಬೇಸ್ ಲೈನ್ ಫಾರ್ಮ್ ಆದಂಗೆ ಆಗುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೋಡಿ ಒಂದು ಲಾಕ್ ಮಾಡಿ ನಾವು ಇವಾಗ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ಅಂದರೆ 2 ಬಾರಿ ಲಾಕ್ ಮಾಡಬೇಕು. ಇಲ್ಲಿ ನಾವು 2 ಬಾರಿ ಲಾಕ್ನ ಮಾಡ್ಕೊಳ್ಬೇಕು. ಏನು ನಾವು ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಲಾಕ್ ಮಾಡ್ತೀವಲ್ಲ ಸೀರೆಗೆ, ಅದಾದಮೇಲೆ ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಬೀಡನ್ನ ಆ್ಯಡ್ ಮಾಡಬೇಕು. ಇವಾಗ ಮೀಡಿಯಮ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಅಗೇನ್ 5 ಚೈನು. ಬೀಡ್ ಮೇಲ್ಗಡೆಗೆ ನಿಮಗೆ ಬೀಡ್ ನೀವು ಎಷ್ಟು ದಪ್ಪ ತಗೊಳ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ತುಂಬ ದಪ್ಪನೇ ತಗೊಂಡು 5 ಚೈನ್ ಸಾಲಿಲ್ಲ ಅಂದರೆ 6 ಚೈನ್ ಹಾಕ್ಕೊಳ್ಳಿ. ಇಲ್ಲ ಇದಕ್ಕಿಂತ ಪುಟ್ಟು ಬೀಡ್ ತಗೊಂಡ್ರೆ 4 ಚೈನ್ ಹಾಕ್ಕೊಳ್ಳಿ. ಇವಾಗ 5 ಚೈನ್ ಹಾಕ್ಬಿಟ್ಟು ಆ ಬೀಡ್ ಮೇಲ್ಗಡೆಗೆ ಅದು ಬಂದಂಗಿರುತ್ತೆ. ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಫಸ್ಟ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ನ ಮಾಡಿಬಿಟ್ಟು ಸೀರೆನ ಟರ್ನ್ ಮಾಡ್ಕೋಬೇಕು. ಇವಾಗ ಸೀರೆನ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಬಿಟ್ಟು ಇವಾಗ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಆ 3 ಚೈನ್ ಏನು ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಪಿಕಾಟ್ ಥರ ಲಾಕ್ ಮಾಡಬೇಕು. ಇವಾಗ 5 ಚೈನ್ ಗ್ಯಾಪ್ ಒಳಗಡೆಗೆ ಇನ್ನು 7 ಕಂಬಗಳನ್ನ ಮಾಡ್ಕೋಬೇಕು. ಈಗ ಆಲ್ರೆಡಿ 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡಿರ್ತೀವಿ. ಅದಾದಮೇಲೆ 7 ಕಂಬಗಳನ್ನ ಮಾಡಬೇಕು. ಟೋಟಲ್ ಆಗಿ 8 ಪಿಕಾಟ್ ಆಗುತ್ತೆ. ನಮಗೆ 7 ಕಂಬಗಳು ಬರಬೇಕು. ಆಮೇಲೆ ಲಾಸ್ಟ್ದು ಆ ಚೈನ್ ಇದೆಯಲ್ಲ, ಬೀಡನ್ನ ಲಾಕ್ ಮಾಡಿದ್ದೀವಲ್ಲ ಆ ಚೈನು, ಅದಕ್ಕೆ ಡಬಲ್ ಕ್ರೋಶೆಟ್ನ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಲಾಕ್ ಮಾಡಿ 3 ಬಾರಿ ಲಾಕ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಎಂಡಿಂಗಲ್ಲಿ 3 ಬಾರಿ ಲಾಕ್ ಮಾಡಿದ್ದೀನಿ. 3 ಬಾರಿ ಲಾಕ್ ಮಾಡಿಬಿಟ್ಟು 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. 3 ಬಾರಿ ಲಾಕ್ ಮಾಡಬೇಕು. ಕುಚ್ಚು ಕಟ್ಕೊಳ್ತೀವಲ್ಲ ಅದ್ರ ಅಕ್ಕಪಕ್ಕ ನಮಗೆ 3 ಬಾರಿ ಲಾಕ್ ಬರುತ್ತೆ. ನಾನು 2 ಆರ್ಚಿಗೆ ಒಂದು ಗ್ಯಾಪ್ ಕೊಡ್ತಾಯಿದ್ದೀನಿ. ನೀವು ಬೇಕಾದ್ರೆ 1 ಆರ್ಚಿಗೆ ಒಂದು ಕುಚ್ಚು ಕಟ್ಕೋಬೋದು, 2 ಆರ್ಚಿಗೆ ಕಟ್ಕೋಬೋದು, ಅಥವಾ 3 ಆರ್ಚ್ ಮಾಡಿ ಕಟ್ಕೋಬೋದು.
ನೀವು ಹೆಂಗೆ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಆರ್ಚ್ಗಳನ್ನ ಮಾಡಿಬಿಟ್ಟು ಕುಚ್ಚು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಡಿಸೈನ್ ಬರುತ್ತೆ ನಿಮಗೆ. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚುಗಳು. ಆರ್ಚು ಕೂಡ ಅಷ್ಟೇ ಸ್ಟಿಫಾಗಿ ಬಂದಿದೆ ನೋಡಿ. ಒಂದಷ್ಟು ಮಾಡ್ಕೊಂಡಿದ್ದೀನಿ, ಒಂದು 3 ಗ್ಯಾಪ್ ಮಾಡ್ಕೊಂಡಿದ್ದೀನಿ, ಅಂದರೆ 6 ಆರ್ಚ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ 5 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಏಕೆಂದರೆ 4 ಚೈನ್ ಅಂದರೆ ತುಂಬ ಕಡಿಮೆ ಸ್ಪೇಸ್ ಆಗುತ್ತೆ ಅಂದ್ಬಿಟ್ಟು ನಾನು 5 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ. ನೋಡಿ, 5 ಚೈನ್ ಗ್ಯಾಪ್ ಕೊಟ್ಟು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟಿದ್ದೀನಿ. ಇದಕ್ಕೆ ನಾವಿವಾಗ ಕುಚ್ಚುಗಳನ್ನ ಕಟ್ಕೊಳ್ಬೇಕು. ಸೊ ಇದೇ ರೀತಿ ಸ್ಯಾರಿ ಪೂರ್ತಿ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಂಡು, ಕುಚ್ಚುಗಳು ಕಟ್ಟಿದ ಮೇಲೆ ನಿಮಗೆ ಯಾವ ರೀತಿ ಡಿಸೈನ್ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 160ರಿಂದ 170 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಆವಾಗ ನಿಮಗೆ 320 ಅಥವಾ 387 ದಾರ ಆಗುತ್ತೆ. ತುಂಬಾ ದಪ್ಪನಾಗಿ ತುಂಬ ಸ್ಟಿಫಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಹಾಕಿ ಕುಚ್ಚುಗಳನ್ನ ಕಟ್ಟಿದ್ದೀನಿ. ಅವರು ಕಸ್ಟಮರ್ ನನಗೆ ಸ್ವಲ್ಪ ಕುಚ್ಚುಗಳು ದಪ್ಪ ಬೇಕು ಅಂದಿದ್ರು, ಹಾಗಾಗಿ 207 ದಾರದಿಂದ ಕುಚ್ಚು ಕಟ್ಟಿದ್ದೀನಿ. ನೋಡಿ, ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಡಿಸೈನ್ನ ಮಾಡ್ಕೋಬೋದು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್ ಕೂಡ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.